ಭಾಗಿ ಭಾಗಿ ಏನಾಯ್ತೆ ಏನಾಯ್ತಮ್ಮ? ಅಕ್ಕೆ ನನಗೆ ತುಂಬಾ ಹೊಟ್ಟೆ ನೋವ್ತಾ ಇದೆ. ಈ ಹೊಟ್ಟೆ ನೋವು ತಡ್ಕೊಳಕ್ ಆಗ್ತಾ ಇಲ್ಲ. ಈ ಹೊಟ್ಟೆ ನೋವಿನ ಭೂತ ನನ್ನ ತಗೊಂಡೆ ಹೋಗ್ಬಿಡತ್ತೆ. ಏನ್ರಿ ಏನ್ರಿ ನನ್ನ ನಿಮ್ ಪಾದಕ್ಕೆ ತಗೊಂಡು ಹೋಗ್ರಿ. ಅಯ್ಯಪ್ಪ ಅಯ್ಯೋ ಅಯ್ಯಪ್ಪ ಹೊಟ್ಟೆ ನೋವು. ಅದಕ್ಕೆ ಈ ಭೂತ ನನ್ನ ಬಿಡಲ್ಲ. ಅಯ್ಯೋ ದೇವ್ರೆ, ಇದೇನಾಗ್ತಿದೆ ಇಲ್ಲಿ? ಅವ್ರು ನೋಡಿದ್ರೆ ಫೋನ್ ಮಾಡಿ ಏನೇನೋ ಹೇಳ್ತಾರೆ, ಇಲ್ಲಿ ನೋಡಿದ್ರೆ ಭಾಗ್ಯಮ್ಮ ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ದಾರೆ. ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ನಂಗೂ ಏನ್ ಮಾಡ್ಬೇಕು ಅಂತ ದಿಕ್ಕೆ ತೋಚ್ತಾ ಇಲ್ಲ. ಮನೇಲಿ ಯಾರೂ ಗಂಡಸ್ರಿಲ್ಲ, ಇದು ಬೇರೆ ಹೊಸ ಏರಿಯಾ. ಆಸ್ಪತ್ರೆ ಎಲ್ಲಿದೆಯೋ, ಡಾಕ್ಟ್ರ್ ಎಲ್ಲಿದ್ದಾರೋ ಒಂದು ಗೊತ್ತಿಲ್ಲ. ಡಾಕ್ಟರ್ ಹೇಳಿದ್ರು ಗೊತ್ತು, ಹಾಸ್ಪಿಟಲ್ ಹೇಳಿದ್ರು ಗೊತ್ತು, ಎಲ್ಲ ಗೊತ್ತು. ಆದ್ರೆ ಅಮ್ಮ ಹೇಳಿದಾರಲ್ಲ ಮನೆ ಬಿಟ್ಟಲ್ಲೂ ಹೊರಗಡೆ ಹೋಗ್ಬಾರ್ದು ಅಂತ. ಅಯ್ಯೋ ನನಗೆ ಹೊಟ್ಟೆ ನೋವು ತಡಿಯಕ್ ಆಗ್ತಾ ಇಲ್ಲ. ಹೋಗ್ತಾ ಇದೆ ಹಾಗೆ ಏನ್ ಹೋಗ್ತಾ ಇದೆಯೇ? ಏನ್ ಹೋಗ್ತಾ ಇದೆ? ನನ್ನ ಪ್ರಾಣ ಹೋಗ್ತಿದೆ. ಅದಕ್ಕೆ ನನ್ನ ಪ್ರಾಣ ಹೋಗ್ತಿದೆ. ಯೋ ಸುಮ್ನಿರು ಭಾಗಿ, ಏನೂ ಆಗೋದಿಲ್ಲ. ಸುಮ್ನೆ ಯಾಕೆ ನಮ್ಮನ್ನು ಗಾಬರಿ ಪಡಿಸ್ತೀಯ? ಇಲ್ಲ ಅದಕ್ಕೆ ಕೊನೆ ಕಾಲದಲ್ಲಿ ನನಗೊಂದೆರಡು ಮಾತಾಡಕ್ ಬಿಡಿ. ನನ್ನ ಪ್ರಾಣ ಹೋಗ್ತಾ ಇದೆ. ಯಾವ ಜನ್ಮದಲ್ಲೂ ನಿಮ್ಮನೇಲಿ ಒಂದು ಅಕ್ಕಿ ಕಾಳು ಕೂಡ ತಿನ್ನಕ್ ಬರೋದಿಲ್ಲ. ಅದಕ್ಕೆ ನಾನೇನಾರು ಸತ್ತೋದ್ರೆ ಕಾಗಿ ಪಿಂಡ ತಿನ್ನಕ್ಕೂ ನಿಮ್ಮ ಮನೆಗೆ ಬರೋದಿಲ್ಲ. ಹೋಗ್ಲಿ ಬಿಡಿ, ಮಾತಿನಾರ ತಿಂತಿರ್ತಾನೆ. ಅದಕ್ಕೆ ಈ ಮನೇಲಿ ಏನಾದರೂ ಕಳ್ತನ ಆದ್ರೆ ಅದಕ್ಕೆ ಈ ಜಿಲೇಬಿನೇ ಕಾರಣ. ನೋಡಿ ಚಿಕ್ಕಮ್ಮವ್ರೆ, ಸಾಯ್ಬೇಕಾದ್ರೂ ನನ್ನನ್ನು ರೇಗಿಸ್ಬೇಡಿ, ಆಮೇಲೆ ಸರಿ ಇರಲ್ಲ. ಜಿಲೇಬಿ, ನೀ ಸ್ವಲ್ಪ ತೆಪ್ಪಿರು. ಅಯ್ಯೋ ಅಮ್ಮ, ಸ್ವಲ್ಪ ನೀರಾದ್ರೂ ಕುಡಿರಿ. ಭಾಗಿ ತಗೋ ನೀರು. ಅಯ್ಯೋ ಅದಕ್ಕೆ ನೀರು ಪಾರು ಏನು ಬೇಡ ನನಗೆ. ಹೊಟ್ಟೆ ನೋವು ಸ್ವಲ್ಪ ಕುಡಿ ಭಾಗಿ. ಬೇಡ ಅದಕ್ಕೆ. ಹುಷಾರಿಲ್ದೆ ಅವ್ರಿಗೆ ಮಾತ್ರೆ ಕೊಡ್ಬೇಕು ಅಂತ ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಅಮ್ಮ, ಯಾಕಮ್ಮ ಹೀಗೆ ಹಠ ಮಾಡ್ತಾ ಇದ್ದೀರಾ? ನೀವೇನ್ ಚಿಕ್ಕ ಮಗುನ? ಒಂದ್ ಸ್ವಲ್ಪ ನೀರು ಕುಡೀರಿ, ಸರಿ ಹೋಗುತ್ತೆ. ಅದಕ್ಕೆ ನೀವು ಈ ರೀತಿ ನನ್ನ ಬಾಯಿಗೆ ನೀರು ಹಾಕಿದ್ರೆ ಮೂಗಲ್ ಬಂದ್ಬಿಡುತ್ತೆ. ಜಿಲೇಬಿ, ನನ್ನ ಬಂಗಾರು, ನನ್ನ ತಲೆ ಒಂಚೂರು ಎತ್ತಿಡ್ಕೊಳ್ಳೆ ತಾಯಿ. ಸ್ವಲ್ಪ ಎತ್ತಮ್ಮ. ಬನ್ನಿ ಮೇಲೆ. ನಿಂತಿದ್ದ, ಆದ್ರೆ ನಿಜನೂ ಹೇಳೋ ಹಾಗಿಲ್ಲ. ಜೈ ಕರ್ನಾಟಕ ಬಗ್ಗೆ ಹೇಳಿದ್ರೆ ಅವ್ರು ಶೂಟ್ ಮಾಡ್ತಾರಂತೆ. ಈಗ ನಾನೇನ್ ಮಾಡ್ಲಿ? ಅಲ್ಲ ಚಿಕ್ಕಮ್ಮವ್ರೆ, ಆಪಲ್ ಒಳಗೆ ಮಾತ್ರೆ ಹೇಗ್ ಬರಕ್ ಸಾಧ್ಯ? ಇದು ಆಪಲ್ ಬೀಜನೇ. ಹೌದು ಭಾಗಿ, ಆಪಲ್ ಅಲ್ಲಿ ಮಾತ್ರೆ ಬರಕ್ ಹೇಗ್ ಸಾಧ್ಯ ಹೇಳು? ಇದು ಮನುಷ್ಯನಿಂದ ಆಗೋ ಕೆಲ್ಸನಾ? ಎಲ್ಲೋ ಭೂತದ ಕೆಲಸ ಇರ್ಬೇಕು ಅಷ್ಟೇ. ಆಪಲ್ ಅಲ್ಲಿ ಮಾತ್ರ ಇದೆ, ಬೇಕಾದ್ರೆ ನೀವೇ ನೋಡಿ. ಕೊಡಿಲಿ, ಭೂತನೂ ಇಲ್ಲ ಪ್ರೇತನೂ ಇಲ್ಲ. ಈ ಚಿಕ್ಕಮ್ಮವ್ರಿಗೆ ಕಣ್ ಕಾಣಿಸಲ್ಲ, ಜೊತೆಗೆ ಅಳ್ಳು ಮಳ್ಳು ಬೇರೆ. ಈ ನೋವಿಂದ ತಲೆನೂ ಲೂಸ್ ಆಗೋಗಿದೆ. ಏನು, ನಾನು ಲೂಸ? ಮತ್ತಿನ್ನೇನು, ಈ ಸತ್ತೋಗಿರೋ ಗಂಡ ದಿನ ಬಂದ್ ಮಾತಾಡ್ತೇನೆ ಅಂದ್ರೆ ಏನರ್ಥ? ನಾನು ಹೇಳ್ತಾ ಅಲ್ವಾ, ಇದ್ರೊಳಗಿರೋದು ಆಪಲ್ ಬೀಜಾನೆ. ಈ ಚಿಕ್ಕಮ್ಮವ್ರಿಗೆ ಕಣ್ ಸರಿಯಾಗಿ ಕಾಣಿಸಲ್ಲ. ಎಲ್ರೂ ಸೇರಿ ಮೊದ್ಲೊಂದು ಕನ್ನಡಕ ತಂದ್ಕೊಡಿ, ಇದನ್ನ ಬಿಸಾಕ್ ಬರ್ತೀನಿ. ಏ ಜಿಲೇಬಿ, ನನ್ನೇ ಲೂಸು ಕುರುಡಿ ಅದ್ದೇನೆ. ನಿಂದು ಅತಿ ಆಗಿದೆ ಕಡೆ. ನನ್ನ ಹೊಟ್ಟೆ ನೋವು ಒಂದು ಕಮ್ಮಿ ಆಗಲಿ, ನಿನ್ನೊಂದು ಕೈ ನೋಡ್ಕೊತೀನಿ ಕಡೆ, ನೋಡ್ಕೊತೀನಿ. ಅಮ್ಮ, ಜಿಲೇಬಿ ಹೇಳ್ದಾಗೆ ಅದು ಆಪಲ್ ಬೀಜಾನೇ ಇರಬೇಕು. ನೀವೇನೇನೋ ಅನ್ಕೋಬೇಡಿ. ಇಲ್ಲ, ಅದು ಮಾತ್ರೇನೆ. ಇಲ್ಲದೆ ಇದ್ರೆ ನನ್ನ ಹೊಟ್ಟೆ ನೋವು ಹೆಂಗ್ ಕಮ್ಮಿ ಆಗ್ತಿತ್ತು?
ಏನು ಹೊಟ್ಟೆ ನೋವು ಕಡಿಮೆ ಆಯ್ತಾ? ನಿಧಾನ ಕಮ್ಮಿ ಆಗ್ತಾ ಇದೆ. ಏನು ಇದು ಕ್ಯೂಟ್ರಾ? ದೊಡ್ಡಪ್ಪ ಅವಾಗಿಂದ ಎಷ್ಟು ಕಿರ್ಚ್ಕೊಂಡಿದ್ದಾರೆ. ನಿಮ್ಮಿಂದ ನಾನು ಸರಿ ಅದನ್ನೆಲ್ಲ ಬಿಡಿ, ಬನ್ನಿ ಹೋಗೋಣ. ಲಡ್ಡು ಇವ್ರು ಬಂದ್ರೇನೋ? ಹ್ಞೂ ದೊಡ್ಡಮ್ಮ, ಅವ್ರು ಬಂದಿದ್ದಾರೆ, ಬಾ ಹೋಗೋಣ. ಬನ್ನಿ ಬನ್ನಿ. ಏ ಜಿಲೇಬಿ, ನನ್ನೇ ಕುರುಡು ಲೂಸು ಅಂತ ಇದೆಯಾ? ಆಯ್ತು, ನಿನ್ನೊಂದು ಕೈ ನೋಡ್ಕೊಂತೀನಿ. ಟೈಮ್ ಬರಲಿ, ನಿನ್ನ ಕಣ್ಣು ಕಿತ್ತಾಕ್ಬಿಡ್ತೀನಿ. ರೀ, ನೋಡಿದ್ರ ಜಿಲೇಬಿ ನನಗೆ ಲೂಸು ಕುರುಡಿ ಅಂತ ಬೈತಾ ಇದ್ದಾಳೆ. ನಿಮ್ಮ ಹೆಂಡ್ತಿಗೆ ಹಂಗೆಲ್ಲ ಬೈತಾ ಇದ್ರೆ ನಿಮ್ಗೇನು ಅನ್ಸಲ್ವಾ? ನೀವು ಇಷ್ಟೇನ್ರಿ ನನ್ನ ಪ್ರೀತಿ ಮಾಡೋದು? ನೋಡ್ರಿ, ಆ ಜಿಲೇಬಿನ ಏನಾರು ಮಾಡಿ ಒಂದು ಮೂಲಿ ಗುಂಪು ಮಾಡಿ ಅಂತೇಳಿ ಸ್ವಾಮಿ, ನಮ್ಮ ಯಜಮಾನರಿಗೆ ಸಮಾಧಾನ ಶಾಂತಿ ಕೊಡೋಪ್ಪ. ಎಷ್ಟೊತ್ತಿಂದ ಕೂಕೋತಾನೆ ಇದ್ದೀನಿ ಬಾಗ್ಲ ಹತ್ರ. ಒಬ್ರು ಬಂದ ಬಾಗಿಲು ತೆಗಿಯೋಕೆ ಏನ್ ಪ್ರಪಂಚ ಮುಳುಗೋಗುವಂತ ಕೆಲಸ ಏನಿದೆ ಒಳಗೆ ಅಂತ ಆಕ್ಚುಲಿ ಮುಳುಗೋಗ್ತಾರ ನಾನು ಫೋನಲ್ಲೇ ಹೇಳಿದ್ದೀನಿ ಭಯಂಕರವಾದ ವಿಷಯ ಇದೆ ಅಂತ. ಅದನ್ನ ಕೇಳೋ ಕುತೂಹಲಕ್ಕಾದ್ರೂ ಬಾಗ್ಲ ಹತ್ರ ಕಾಯ್ತಾ ನಿಂತ್ಕೊಳ್ಬೇಕು ಅನ್ನೋ ಪರಿಜ್ಞಾನ ಬೇಡ ಯಾರಿಗೂ? ಅಯ್ಯೋ ದೊಡ್ಡಪ್ಪ, ಅಷ್ಟೊಂದು ಕಿಚ್ಕೋಬೇಡಿ. ನಾನು ಚಿಕ್ಕೋಳಲ್ವಾ, ಅಮ್ಮನಿಗೆ ಕಿವುಡಾಗ್ಬಿಡುತ್ತೆ. ಜೋರಾಗಿ ಮಾತಾಡಿದ್ರೆ ಯಾಕೆ ಕಿಚ್ಕೋತೀಯ ಅಂತ ಕೇಳ್ತಾರೆ. ಕಿಚ್ಕೊಳ್ದೆ ಏನೇನ್ ಮಾಡ್ಲಿ? ವಾಸಂತಿ, 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 ವಾಸಂತಿ. ನರಹರಿ ಬಂದ್ಯಾಪ್ಪ? ಹೋದ್ ಕೆಲಸ ಏನಾಯ್ತು? ಸಿಹಿ ಸುದ್ದಿ ತಂದಿದೀಯಾ? ಸುದ್ದಿ ಮನೆ ಹಾಳಾಯ್ತು. ಎಲ್ರಿಗೂ ಬಾಗಿಲು ತೆಗಿಯಕ್ಕೆ ಏನ್ ರೋಗ ಆಗಿತ್ತು ಅದನ್ನ ಮೊದಲು ಹೇಳಿ. ಓ, ನನ್ನ ಹಿಮಾಲಯ ಟಿಕೆಟ್ ಕನ್ಫರ್ಮ್ ಆಗೋಯ್ತು ಅಂತ ತಿಳ್ಕೊಂಡು ಮನೆಯವರೆಲ್ಲ ಸೇರ್ಕೊಂಡು ಅಡಿಗೆ ಮನೆಯಲ್ಲಿ ಕೊಬ್ಬರಿ ಮಿಠಾಯಿ ತಯಾರಿಸ್ತಾ ಇದ್ರ. ನೋಡಿ ನನ್ನ ಹೊಟ್ಟೆ ಉರ್ಸ್ಬೇಕು ಅಂತಾನೆ ನಿಮ್ಮ ಮಗ ಹೇಗೆ ಮಾತಾಡ್ತಾರೆ ಅಂತ. ಅದೇನೋ ಭಯಂಕರ ಸುದ್ದಿ ಅಂತ ಹೇಳಿದ್ಯಲ್ಲ, ಅದೇನು ಅಂತ ಹೇಳೋ. ಅಕ್ಕಪಕ್ಕದವರೆಲ್ಲ ನಿಮ್ಗೇನು ಕೆಟ್ಟ ಅನುಭವ ಆಗಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಆಗಿಲ್ಲ ಅಂತ ಹೇಳ್ಬೇಕಿತ್ತು. ಏನಾಗಿಲ್ಲ ಅಂತ ಹೇಳೋದು? ಕೆಲಸ ಕಳ್ಕೊಂಡಿರೋದು ಒಳ್ಳೆ ಅನುಭವನಾ? ಏನಂದ್ರಿ? ನಿಮ್ ಕೆಲಸ ಹೋಗ್ಬಿಡ್ತಾ? ಬಾಸ್ ನಿಮ್ಮನ್ನು ಕ್ಷಮಿಸ್ಲಿಲ್ವಾ? ಅದು ಹೇಗೆ ಸಾಧ್ಯ? ಆ ಬಾಸ್ ಅನ್ನೋನ್ಗೆ ಮನುಷ್ಯತ್ವ ಅನ್ನೋದು ಇದ್ರೆ ತಾನೆ. ಹಾಳಾದು ಈಗ ಭೂತ ನನ್ನ ಕೆಲಸ ಕೊಡ್ಸುತ್ತಾ? ಭೂತನಾ? ಹಾಳಾದು ಭೂತ ನನ್ನ ಕೆಲಸ ನುಂಗ್ಬಿಡ್ತು. ಇವತ್ತಿಂದ ತುತ್ತು ತುತ್ಕು ಚೀತು ಅಂತ ಉಗಿಸ್ಕೊಳ್ಳೋ ವೇಸ್ಟ್ ಮನುಷ್ಯ ಆಗ್ಬಿಟ್ಟೆ ನಾನು. ಇದು ಭೂತದ ಬಂಗ್ಲೆ ಅಂತೆ, ಭೂತದ ಬಂಗ್ಲೆ. ಓ, ಈ ಗಾಯದ ಮೇಲೆ ತುಪ್ಪ ಸುಲ್ಸಾಗಿ ಈಗಲೇ ಫೋನ್ ಬೇರೆ. ಬಾಸ್ ಫೋನು. ಹಲೋ ಚಿಕ್ಕಪ್ಪ, ನೀವೇನ್ ಬಿಟ್ಟು ಎಲ್ಲೋ ಬಿಟ್ರಿ? ಚಿಕ್ಕೋಳಲ್ವಾ? ನಾನು ಒಬ್ಬಳನ್ನ ಯಾಕೆ ಬಿಟ್ಟೋದ್ರಿ? ನಂಗೆ ಊಟ ಮುಸ್ರಲ್ಲ ಯಾರು ಚಿಕ್ಕಪ್ಪ? ನಾನು ಸತ್ತ ಹೋಗ್ತೀನಿ. ಬನ್ನಿ ಚಿಕ್ಕಪ್ಪ, ಪ್ಲೀಸ್. ನನ್ನ ಎತ್ಕೊಳ್ಳಿ.